ಎಸ್ ಮಿಸ್ಟರ್ ರಾಜಶೇಖರ್. ಬಹಳ ದಿನಗಳಿಂದ ಡ್ರಗ್ಸ್ ವ್ಯವಹಾರ ಮಾಡ್ತಿದ್ದೆ ಜಾಲನ ಪತ್ತೆ ಹಚ್ಚಿದ್ದೇನೆ ಸರ್. ಈ ವ್ಯವಹಾರದ ಕೇಂದ್ರ ವ್ಯಕ್ತಿ ಯಾರಂತ ನಿಮಗೆ ಗೊತ್ತಾದ್ರೆ ಬಹಳ ಆಶ್ಚರ್ಯಪಡ್ತೀರಾ. ಇಸ್ ಇಟ್? ವಾಟ್? ಹೋಮ್ ಮಿನಿಸ್ಟರ್ ರಂಗನಾಥ್? ಎಸ್ ಸರ್, ಹಿ ಇಸ್ ದ ಪರ್ಸನ್. ಗುಡ್. ಹಾವಿನ ಹುತ್ತಕ್ಕೆ ಕೈ ಹಾಕಿ ಹಿಡಿದಿದ್ದೀರಾ. ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸರ್. ನಿಮ್ ಫರ್ದರ್ ಆರ್ಡರ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಗೋ ಹೆಡ್ ಮಿಸ್ಟರ್ ರಾಜಶೇಖರ್. ನಿಮಗೆ ಡಿಪಾರ್ಟ್ಮೆಂಟ್ ಇಂದ ಏನ್ ಸೌಕರ್ಯ ಬೇಕೋ ನಾನು ಏರ್ಪಾಟ್ ಮಾಡ್ತೀನಿ. ಬಟ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಡೆಫಿನೆಟ್ಲಿ ಸರ್. ಬಟ್ ಒನ್ ಥಿಂಗ್, ನೀವು ಯಾವುದೇ ಇನ್ಫ್ಲೂಯೆನ್ಸ್ಗೆ ಅವಕಾಶ ಕೊಡಬಾರ್ದು. ವೆಲ್, ಗೋ ಹೆಡ್. ಧೈರ್ಯವಾಗಿ ಮುಂದೆ ನುಗ್ಗಿ. ಈ ಫೋಟೋ ನೆಗೆಟಿವ್ಸ್ ಎಲ್ಲ ಜೋಪಾನವಾಗಿಡಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಶ್ಚರ್ಯ, ಅವನು ಎಲ್ಲಿಂದ ಯಾವಾಗ ಹೆಂಗೆ ಈ ಫೋಟೋಗಳನ್ನು ತೆಗೆದ? ಅವನು ಬಹಳ ಚಾಣಾಕ್ಷ ಸರ್. ಯಾವುದೇ ಅಪಾಯನು ನೋಡ್ದೆ ಮುಂದೆ ನುಗ್ತಾನೆ. ಈ ಮ್ಯಾಟ್ರ್ ಏನಾದ್ರೂ ಹೊರಗಡೆ ಬಂದ್ರೆ ಅಲ್ಲೋಲ್ ಕಲ್ಲೋಲ್ ಆಯ್ತದೆ. ರೀ ವಿಶ್ವನಾಥ್, ಅವನ್ನ ದಾರಿಗೆ ತರದ್ ಹೆಂಗೆ? ಇಂಪಾಸಿಬಲ್ ಸರ್. ಹಿ ಇಸ್ ವೆರಿ ಸಿನ್ಸಿಯರ್ ಅಂಡ್ ಹಾನೆಸ್ಟ್. ಅವನು ಯಾವುದೇ ಇನ್ಫ್ಲೂಯೆನ್ಸ್ಗೂ ಬಗ್ಗೋನಲ್ಲ. ಹಂಗಾರೆ ಮುಂದೇನ್ ಮಾಡೋಣ? ಐ ಡೋಂಟ್ ನೋ ಸರ್. ನನಗೂ ಏನು ತೋಚ್ತಾ ಇಲ್ಲ. ನೀವು ಯಾವುದೇ ಸುಳ್ಳು ಸಿಕ್ಕದ ಹಾಗೆ ಕೇರ್ಫುಲ್ ಆಗಿರಿ. ಉಪಾಯವಾಗಿ ಅವನ ಹತ್ರ ಇರೋ ನೆಗೆಟಿವ್ಸ್ ಅನ್ನ ತರೋದಕ್ಕೆ ನಾನ್ ಟ್ರೈ ಮಾಡ್ತೀನಿ. ಮೊದ್ಲ ಕೆಲಸ ಮಾಡು. ರೈಟ್ ಸರ್. ಹಲೋ, ರೋಜರ್ 2 ಕಾಲಿಂಗ್. ಆರ್ ಯು ರೀಡಿಂಗ್ ಮೀ? ಎಲ್ಲ ರೆಡಿನಾ? ಗುಡ್. ನಾನು ಸಿಗ್ನಲ್ ಕೊಟ್ಟಿದ ತಕ್ಷಣ ಅಟ್ಯಾಕ್ ಮಾಡಬೇಕು. ಓಕೆ, ಓವರ್. ಸಂತೋಷಕ್ಕೆ ಸಾಧನ. ಹಲೋ, ನೀನೇನು ಅನ್ಕೊಂಡ್ಬಿಟ್ಟಿದ್ದೆ? ಹಾಡಿನ ಜೊತೆಗೆ ಹಾರ್ಮೋನಿ ಬಾರ್ಸಕ್ ಬರುತ್ತೆ ಅಂತ ಗೊತ್ತಾಗಿದ್ದು ಇವತ್ತೇ. ಏನ್ ಅನ್ಕೊಂಡ್ಬಿಟ್ಟಿದ್ರ ನನ್ನ ನೀವು? ಯಾಕೆ? ಮದುವೆ ಮುಂಚೆ ನಾನು ಬಾರ್ಸಕ್ ಕಲ್ತ್ಕೊಂಡ್ಬಿಟ್ಟಿದ್ದೆ ಹಾರ್ಮೋನಿಯಂ. ಹಂಗೇಳ ಮತ್ತೆ? ನಾನು ಬಾರ್ಸಕ್ ಶುರು ಮಾಡಿದ್ರೆ ಸಾಕು, ನಮ್ಮ ಊರಾಗಿನ ಹುಡುಗರು ಕಣ್ಣು ಬಿಟ್ಟಂಗೆ ನೋಡ್ತಿದ್ವಿ. ಅಮ್ಮ ಹೆಂಗ್ ಬಾರಿಸ್ತಾಳೆ ಹಿಂಗ ಮಾಡಿ ಅಲ್ವಾ ನಮ್ಮ ಊರಾಗಿನ ಐಕ್ಳು ಪಿರುತಿ ಸಂಪಾದನೆ ಮಾಡ್ಕೊಂಡ್ರ ನಾನುವೆ. ಹಂಗೆ ಅಂತೀಯ? ಅಲೋ, ನಂಗೂ ಅಷ್ಟೇ. ನಿನ್ನಂಗೆ ಮೂಡ್ ಬರ್ಬೇಕು ಅಂದ್ರೆ ಹಾರ್ಮೋನಿ ಪೆಟ್ಟಿಗೆ ಕೈಗೆ ತಗೊಂಡ್ಬಿಡುವೆ. ವಯಸ್ಸಿಗೆ ಬಂದಿರೋ ಹುಡುಗಿರೆಲ್ಲ ಬೆನ್ನತ್ ಬಿಡೋರು. ಸ್ವರಗಳು ಉದುರ್ತಿದ್ದಂಗೆ ಪಿರೀತಿ ಅನ್ನೋದು ಹಂಗೆ ಅರ್ಧೋಯ್ತಿತ್ತು. ಸಾಕ್ ಸುಂದರಬಾರ್ದ. ನಾ ಕಾಣ್ ಪಿರುತಿಯ ನಿಮ್ದು. ಈ ಊರು ಬಂದು ಇಷ್ಟ ದಿವಸ ಆಯ್ತಪ್ಪ. ಲೊಟ್ಟಿ ಹಿಡ್ಕೊಂಡು 3 ಹೊತ್ತು ದೂಟಿ ಅಂತ ಬೀಟ್ ಹೊಡಿತಿದ್ರಿ. ಒಂದಿನಕ್ಕೂ ಮಾಡೇ ಇಲ್ಲ ಏನ ಪಿರುತಿನ. ಹಂಗೇಳು ಮತ್ತೆ. ಏಯ್, ಈ ಹನುಮಂತದ್ರು ಏನ್ ತಿಳ್ಕೊಂಡಿದ್ಯಾ? ಅಂಜನಾ ಕುಡ್ಕುದ್ರು ಈ ಹನುಮಂತು ಪ್ರೀತಿ ಮುಂದೆ ಇನ್ನೊಂದಿಲ್ಲ. ಬಾರೈತಾಗೆ ಯಾಕೋ ಬಾರ್ಸಕ್ಕೆ. ಬಾರೆ. ಹಲೋ, ನಂಗೆ ನಿನ್ ಮೇಲ್ ಪ್ರೀತಿ ಎಷ್ಟೈತೆ ಅನ್ನೋದನ್ನ ಇದ್ರಲ್ಲಿ ಬಾರ್ಸಕ್ಕೆ. ಹಂಗ ಬಾರ್ಸಿ ನೋಡಮ್ಮ. ನಾನಿನ್ ಬರ್ತೀನಿ. ಬರ್ಲಾ? ಅಯ್ಯೋ ಬನ್ನಿಮ್ಮ. ಆಶಾ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿರಂತೆ. ಡ್ರೈವರ್ ಬನ್ನಿ ಅಮ್ಮ. ಮನೇನವ್ರು ಕಾಯ್ತಾ ಇರ್ತಾರೆ. ನಮ್ ಡ್ರೈವರ್ ಹತ್ರ ಹೇಳ್ ಕಳ್ಸಿದ್ರಾಯ್ತು. ಆಶಾನು ನಿಮ್ಮನ್ನ ನೋಡ್ಬೇಕು ಅಂತಿದ್ಲು. ಬನ್ನಿ. ಡ್ರೈವರ್, ಅಮ್ಮ, ಅನ್ಪೂರ್ಣಮ್ನವ್ರು ಇಲ್ಲೇ ಇರ್ತಾರೆ. ಮಧ್ಯಾಹ್ನ ಊಟ ಮಾಡ್ಕೊಂಡ್ ಬರ್ತಾರೆ ಅಂತ ನೀನ್ ಹೋಗಿ ಅವ್ರ ಮನೆಯಲ್ಲಿ ಸಾಮಾನೆಲ್ಲ ಇಟ್ಬಿಟ್ಟು ಅವ್ರ ಯಜಮಾನ್ರಿಗೆ ಹೇಳ್ಬಿಟ್ ಬಾ. ಆಯ್ತಮ್ಮ. ಬನ್ನಿ. ಏನ್ ಮಳೆ. ಬನ್ನಿ. ಆಶಾ, ಯಾರ್ ಬಂದಿದಾರ ನೋಡಮ್ಮ. ಅಮ್ಮ, ಆಶಾ ಚೆನ್ನಾಗಿದೇನಮ್ಮ? ನೀನ್ ಚೆನ್ನಾಗಿದ್ಯಮ್ಮ? ಹಾ, ನೀನ್ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ. ಸುಮ್ನೆ ನೋಡ್ಕೊಂಡ್ ಹೋಗೋದೇನೋ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರ್, ಅಂಗಡಿಯಿಂದ ತಂದಿರೋ ಈ ಬಾಕ್ಸ್ ಅಲ್ಲಿ ಇಡ್ಲಿ ಸರ್. ಒಳಗಡೆ. ಸರಿ ಸರ್. ಸರ್, ಅಮ್ಮ ಅವರು ನಮ್ಮ ಸಾಹೇಬ್ರ ಮನೇಲೇ ಇದ್ದಾರೆ. ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಬರ್ತಾರಂತೆ ಸರ್. ಆಯ್ತು, ನೀನು ಹೋಗು. ಯು ಆರ್ ಅಂಡರ್ ಅರೆಸ್ಟ್. ಏನ್ ಸರ್ ಇದು? ಐ ಮೀನ್ ಇಟ್.
ಒಳಗಡೆ ಎಲ್ಲ ಚೆಕ್ ಮಾಡಿ. ಅರೆಸ್ಟ್ ಹಿಮ್. Sir, what is all this? Sir? Sir, what the hell is this? ಶಟ್ ಅಪ್. ನೀನ್ ಕಳ್ತನದಲ್ಲಿ ಡ್ರಗ್ಸ್ ವ್ಯವಹಾರ ಮಾಡ್ತಾ ಇರೋದು ನಮಗ್ ಗೊತ್ತಾಗಿದೆ. Sir, please. ನೀ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ತಿದ್ಯಾ? No, sir. Sir, please believe me, sir. ಸ್ಟಾಪ್ ಇಟ್. ನೀನೇನ್ ಹೇಳದಿದ್ರೆ ಎಂಕ್ವೈರಿನಲ್ಲಿ ಹೇಳು. ಕಮ್ ಆನ್. Sir, ನನ್ನ ಮಾತು ಕೇಳಿ ಸರ್. ಸರ್ ಪ್ಲೀಸ್. ಅಯ್ಯೋ ಏನ್ರಿ ಏನಿದು ಏನಿದೆಲ್ಲ? ದೇಶದ್ರೋಹದ ಕೆಲಸ ಮಾಡಿದ್ರೆ ಇನ್ನೇನಾಗತ್ತೆ? ಇಲ್ಲ ಇಲ್ಲ ಅವ್ರಂತ ಕೆಲಸ ಮಾಡಲ್ಲ. ನಮ್ಮ ಯಜಮಾನ್ರಂತವ್ರಲ್ಲ, ಅವ್ರನ್ನ ಬಿಟ್ಬಿಡಿ. ಅದೆಲ್ಲ ಎಂಕ್ವೈರಿ ಆದ್ಮೇಲೆ ಗೊತ್ತಾಗತ್ತೆ. ಕಮ್ ಆನ್. ಅಯ್ಯೋ ನಮ್ಮ ಯಜಮಾನ್ರಂತ ಕೆಲಸ ಮಾಡಲ್ಲ. ಇಲ್ಲ ಏನಂದ್ರೆ ಏನಂದ್ರೆ ಇಲ್ಲ ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ಅವ್ರಂತವ್ರಲ್ಲ, ಅವ್ರನ್ನ ಬಿಟ್ಬಿಡಿ. ನಮ್ಮ ಯಜಮಾನ್ರಂತವ್ರಲ್ಲ. ಇಲ್ಲ ಅವ್ರು ಯಾವ ತಪ್ಪು ಮಾಡಿಲ್ಲ. ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ, ಬಿಟ್ಬಿಡಿ. ನಾನ್ ಹೊರಗ್ ಬರೋವರೆಗೂ ಯಾರನ್ನೂ ಒಳಗ್ ಬಿಡ್ಬೇಡಿ. ಯು ಕ್ಯಾನ್ ಗೋ. ಹಲೋ ಮಿಸ್ಟರ್ ರಾಜಶೇಖರ್, ಹೌ ಆರ್ ಯು? ಸರ್ ಏನ್ ಸರ್ ಇದೆಲ್ಲ? ನನಗೊಂದು ಅರ್ಥ ಆಗ್ತಿಲ್ಲ. ಏನ್ ಸರ್ ಇದೆಲ್ಲ? ಡೋಂಟ್ ವರಿ, ಈ ಸ್ಕ್ಯಾಂಡಲ್ ನಿಂದ ನಿನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಆ ಫೋಟೋ ನೆಗೆಟಿವ್ಸ್ ಎಲ್ಲಿಟ್ಟಿದ್ಯಾ ಅಂತ ಹೇಳು. ಐಮ್ ಸಾರಿ ಸರ್. ಈ ಒಂದು ವಿಷಯದಲ್ಲಿ ನನ್ನ ಹೆತ್ತವ್ರನ್ನು ಕೂಡ ನಾನು ನಂಬಲ್ಲ. ಅದೆಲ್ಲಿರ್ಬೇಕು ಅಲ್ಲಿ ಭದ್ರವಾಗಿದೆ. ಯು ಸಿ ಮಿಸ್ಟರ್ ರಾಜಶೇಖರ್, ಇದು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋ ವಿಷಯ. ನಿನ್ನ ಹತ್ರ ಇರೋ ಆಧಾರದಿಂದ ನೀನ್ ಎಷ್ಟೇ ಹೋರಾಡಿದ್ರು ನಮ್ ಕಾನೂನುಗಳಲ್ಲಿರೋ ಲೂಪ್ ಹೋಲ್ಸ್ ನಿಂದ ಅವ್ರು ಬಚಾವಾಗ್ಬಿಡ್ತಾರೆ. ಅನ್ನೆಸೆಸರಿ ಆಗಿ ದೊಡ್ಡವರನ್ನ ಎದ್ದು ಹಾಕೊಳ್ಳೋದ್ರಿಂದ ನಿನ್ ಲೈಫ್ ಹಾಳಾಗತ್ತೆ. ನನ್ನ ಒಬ್ಬನ ಲೈಫ್ ಸೇಫ್ಟಿಗೋಸ್ಕರ ಅನ್ಯಾಯಕ್ಕೆ ಸಪೋರ್ಟ್ ಮಾಡೋ ಅಂತ ಹೇಳ್ತಿದ್ದೀರಾ ಸರ್? ನಾನ್ ಹಾಗೆ ಹೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆದಷ್ಟು ಪೊಲೈಟ್ ಆಗಿ ನಡ್ಕೊಂಡು ನ್ಯಾಯನೂ ಉಳಿಸಿ ನಮ್ಮನ್ನು ಉಳಿಸ್ಕೋಬೇಕಾಗತ್ತೆ. ಸೊ ನಿನ್ ಮೇಲಿರೋ ಕೇಸನ್ನು ವಾಪಸ್ ತಗೊಳ್ಳೋದಲ್ದೆ ಆ ಡ್ರಗ್ ವ್ಯವಹಾರನು ನಾನ್ ಸ್ಟಾಪ್ ಮಾಡಿಸ್ತೀನಿ. ಆ ನೆಗೆಟಿವ್ಸ್ ನನಗೆ ಕೊಟ್ಬಿಡು. ನೋ, ನೆವರ್. ಅನ್ಯಾಯ ಜೊತೆ ನಾನು ಯಾವತ್ತೂ ರಾಜಿ ಮಾಡ್ಕೊಳ್ಳಲ್ಲ. ನನಗೆ ಸಿಕ್ಕಿರೋ ಆಧಾರ ಇಟ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ. ಎಸ್. ಹಠ ಮಾಡ್ಬೇಡ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮಿಸ್ಟರ್ DIG ಸರ್, ನೀವು ಇಷ್ಟೊಂದು ಪುಸ್ಲಾಯಿಸೋದು ನೋಡಿದ್ರೆ ನಿಮ್ಮ ಕೈವಾಡನೂ ಇದರಲ್ಲಿದೆ ಅಂತ ಕಾಣುತ್ತೆ. Shut up, you bloody! ಕೊಡ್ತೀಯೋ ಇಲ್ಲೋ? Give it to me! ಕೊಡ್ತೀಯೋ ಇಲ್ಲೋ? ಮಾವ ಊಟ ಮಾಡೋಣ ಬನ್ನಿ. ಬೇಡಮ್ಮ, ನನಗೆ ಹಸುವಿಲ್ಲ. ಬೆಳಗಿಂದ ನೀವು ಕಾಫಿನೂ ಕುಡ್ದಿಲ್ಲ. ಬನ್ನಿ ಮಾವ. ಬೇಡಮ್ಮ, ನಿಮ್ ತಂದೆ ಮಾಡಿರೋ ಕೆಲಸದಿಂದ ನಾನ್ ತಲೆ ತಗ್ಸ್ಬೇಕಾಗಿದೆ. ನಮ್ ಸಂಬಂಧದಲ್ಲಿ ಯಾರು ಇಂಥ ದೇಶದ್ರೋಹದ ಕೆಲಸ ಮಾಡಿರ್ಲಿಲ್ಲ. ನಮ್ ತಂದೆ ಎಂದಿಗೂ ಅಂತ ಕೆಲಸ ಮಾಡೋರಲ್ಲ ಮಾವ. ಇದೆಲ್ಲ ಯಾರ್ದು ಸಂಚು ಅನ್ಸುತ್ತೆ. ಹೌದಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ನಿನ್ ತಂದೆನ ಈ ಆಪಾದನೆಯಿಂದ ಬಿಡುಗಡೆ ಮಾಡಿಸೋದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನಿನ್ ತಂದೆನೇ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ನಮ್ ತಂದೆ ಆಪಾದನೆ ಒಪ್ಕೊಂಡಿದಾರಾ? ಹಾಗಲ್ಲಮ್ಮ, ಈ ದೇಶದ್ರೋಹದ ವ್ಯವಹಾರದಲ್ಲಿ ರಾಜಶೇಖರ್ಗೆ ತುಂಬಾ ಬೇಕಾಗಿರೋರು ಯಾರೋ ಸಿಕ್ಕಾಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇದಕ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದೆ. ಆ ಡಾಕ್ಯುಮೆಂಟ್ಸ್ ನನಗೆ ಕೊಡ್ಸು ಅಂತ ಎಷ್ಟ್ ಸಲ ಕೇಳಿದ್ರು ನನ್ ಮಾತೇ ಕೇಳ್ತಾ ಇಲ್ಲ. ಆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಮ್ ತಂದೆ ಬಿಡುಗಡೆ ಆಗ್ತಾರ ಮಾವ? ಡೆಫಿನೆಟ್ ಆಗಿ ಬಿಡುಗಡೆ ಆಗ್ತಾರಮ್ಮ. ನಾನೇ ಮುಂದೆ ನಿಂತು
ಅವ್ರನ್ನ ಬಿಡುಗಡೆ ಮಾಡಿಸ್ತೀನಿ. ನೀನ್ ನಿಮ್ ತಂದೆ ಹತ್ರ ಹೇಳಿ ಆ ಡಾಕ್ಯುಮೆಂಟ್ಸ್ ಕೊಡಿಸ್ತೀಯಮ್ಮ? ನಮ್ ತಂದೆ ನನ್ ಮಾತ್ ಕೇಳೇ ಕೇಳ್ತಾರ ಮಾವ. ಅವ್ರಿಗೆ ಹೇಳಿ ಅದನ್ನ ಖಂಡಿತ ಕೊಡಿಸ್ತೀನಿ. ಖಂಡಿತ ಕೊಡಿಸ್ತೀಯಮ್ಮ? ಖಂಡಿತವಾಗ್ಲೂ ಕೊಡಿಸ್ತೀನಿ. ಈಗ್ಲಾದ್ರೂ ಊಟ ಮಾಡ್ತೀರಾ? ಸರಿ ಬಾಮ್ಮ. ಯಾರು ಒಳ್ಳೇದಾಗತ್ತೆ ಯಾರು ಕೆಟ್ಟದಾಗತ್ತೆ ಅಂತ ನಿಂಗೆ ಅರ್ಥ ಆಗಲ್ಲಮ್ಮ. ಇಲ್ಲಿಗೆ ಯಾಕಮ್ಮ ಬರಕ್ ಹೋದೆ? ಡ್ಯಾಡಿ ನೋಡಮ್ಮ, ಈ ಜಾಗಕ್ಕೆಲ್ಲ ನೀನ್ ಬರಬಾರ್ದು. ಹೋಗು, ಮನೆಗೆ ಹೋಗಮ್ಮ. ಹಾಗೆಲ್ಲ ಅನ್ಬೇಡಿ ಡ್ಯಾಡಿ. ಇದುವರೆಗೂ ನಾ ಕೇಳಿದ್ದು ಯಾವ್ದಕ್ಕೂ ನೀವಿಲ್ಲ ಅಂದಿಲ್ಲ. ಈಗ ಇದೊಂದು ನಡ್ಸ್ಕೊಡಿ. ಆ ಡಾಕ್ಯುಮೆಂಟ್ಸ್ ಇಸ್ಕೊಡ್ತೀನಿ ಅಂತ ನಮ್ಮ ಮಾವರ್ಗ್ ನಾ ಮಾತು ಕೊಟ್ಬಿಟ್ಟಿದೀನಿ. ಆಶಾ, ಹಿಂದೆ ಮುಂದೆ ತಿಳಿದೆ ನೀನ್ ಯಾಕಮ್ಮ ಮಾತ್ಕೊಟ್ಟೆ? ಡ್ಯಾಡಿ, ನನ್ನ ಮಗಳಾಗಿ ಇನ್ನೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲಮ್ಮ ನೀನು? ಡ್ಯಾಡಿ, ನೀವ್ ಯಾವ ಅಪರಾಧನೂ ಮಾಡೋರಲ್ಲ ಅಂತ ನನಗ್ ಗೊತ್ತು. ಆದ್ರೆ ನಿಮ್ಮನ್ನ ಈ ಸ್ಥಿತಿಲಿ ನನ್ ಕೈ ನೋಡಕ್ ಆಗ್ತಾ ಇಲ್ಲ ಡ್ಯಾಡಿ, ನೋಡಕ್ ಆಗ್ತಾ ಇಲ್ಲ. ಅಳ್ಬೇಡಮ್ಮ, ಅಳ್ಬೇಡ. ನಾನು ಅಪರಾಧಿ ಅಲ್ಲ ಅಂತ ನೀನು ಒಬ್ಳಾದ್ರೂ ತಿಳ್ಕೊಂಡಿದ್ಯಲ್ಲ, ಅಷ್ಟೇ ನನಗ್ ಸಾಕು. ಈಗ್ಲೇ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೀನೀಗ ಗರ್ಭಿಣಿ ಹೆಂಗ್ಸು, ನೀನ್ ಅಳಬಾರ್ದು, ಚಿಂತೆ ಮಾಡಬಾರ್ದು. ನೀನ್ ಹೊಟ್ಟೆಲೊಬ್ಬ ಮಗ ಹುಡ್ತಾನೆ. ಅವನ್ ಬೆಳೆದ್ ದೊಡ್ಡವನಾದ್ಮೇಲೆ ನಿಮ್ ತಾತ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್, ಸತ್ಯಕ್ಕಾಗಿ ಹೋರಾಡಿ ತನ್ನ ಪ್ರಾಣನೇ ಬಿಟ್ಟ ಅಂತ ಅವನು ನನ್ ಕತೆ ಹೇಳು. ದೇವ್ರನ್ ಒಳ್ಳೇದ್ ಮಾಡ್ತಾನೆ. ಹೋಗಮ್ಮ, ಮನೆಗೆ ಹೋಗು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ನಾನ್ ಹೇಳ್ದೆ, ನೀನ್ ಕೇಳಲಿಲ್ಲ. ನಿಮ್ ತಂದೆ ಅವ್ರ ಬಿಡುಗಡೆಗೆ ಸಹಾಯ ಮಾಡಲ್ಲಮ್ಮ. ಆ ಡಾಕ್ಯುಮೆಂಟ್ಸ್ ನ ಅವ್ರು ಕೊಡಲ್ಲ. ಬಾಮ್ಮ ಹೋಗೋಣ. ಕಮ್ ಬಾ, ಬಾಮ್ಮ ಹೋಗೋಣ. ಯಾವ ಸೀಮೆ ನನ್ನ ಮಗನೇ ಅವನು? ಇಷ್ಟಾದ್ರೂ ಬಗ್ಲಿಲ್ಲ ಅಂದ್ಮೇಲೆ ಇನ್ನವನು ಉಳಿಸಬಾರ್ದು, ಮುಗಿಸ್ಬಿಟ್ರಂಗೆ. ಬೇಡ ಸರ್, ಹಾಗೇನಾದ್ರೂ ಮಾಡಿದ್ರೆ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ. ಅವನ್ ಹೆಂಡತಿ ಮಗಳ ಕಡೆಯಿಂದ ಪ್ರೆಷರ್ ತಂದು ಆ ಫೋಟೋ ನೆಗೆಟಿವ್ಸ್ ಎಲ್ಲಿದೆ ಅಂತ ನಾನ್ ಡೆಫಿನೆಟ್ ಆಗಿ ಅವ್ನ್ ಬಾಯ್ ಬಿಡಿಸ್ತೀನಿ. ಮೊದ್ಲ ಕೆಲಸ ಮಾಡು, ಇಲ್ದ್ರೆ ನಾವು ಬಾಳ್ ಬಡ್ಕೋಬೇಕಾದಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಎಲ್ಲ ಹೊಡೆದು ಹಾಕ್ಬಿಟ್ಟಿಯಲ್ಲ. ಏನೇ ನಿಮ್ಮಪ್ಪ ತಂದು ಕೊಡ್ತಾನೇನೆ? ಮಾಡ್ಬಾರ್ದು ಮಾಡ್ಬಿಟ್ಟು ಲಾಕಪ್ ನಲ್ಲಿ ಬಿದ್ದಿದಾನಲ್ಲ ನಿಮ್ಮಪ್ಪ. ನಿಮ್ಮ ವಂಶ ಕೆಟ್ಟ ವಂಶ. ಅತ್ತೆ, ಪದೇ ಪದೇ ನಮ್ ತಂದೆನ್ ಬೈಬೇಡಿ, ಅವ್ರಂತ ಕೆಲ್ಸ ಮಾಡೋರಲ್ಲ. ಮಳ್ಳಿ ಹಾಗಿಟ್ಕೊಂಡು ನನಗೆ ಎದುರು ಜವಾಬ್ ಕೊಡ್ತೀಯಾ? ಏನ್ರಿ ಕೇಳಿಸ್ತಾ ನಿಮ್ ಮುಚ್ಚಸ ಹೇಳ್ತಿರೋ ಮಾತುಗಳು? ಒಳ್ಳೆ ಹುಡುಗಿ ಅಂತ ಹಿಂದು ಮುಂದೆ ನೋಡ್ದೆ ಮದ್ವೆ ಮಾಡಿ ಮನೆ ತುಂಬಿಸ್ಕೊಂಡ್ರಲ್ಲ, ಈಗ ಏನ್ ಹೇಳ್ತಿದ್ದಾಳೆ ಕೇಳಿ. ಏನೇ ಏನೇ ಅದು? ಇವ್ರಪ್ಪ ಧರ್ಮರಾಯನಂತೆ, ಯಾವ ತಪ್ಪು ಮಾಡಿಲ್ವಂತೆ. ಎಲ್ಲ ತಪ್ಪು ನಾವೇ ಅಂತೆ ಮಾಡಿರೋದು. ಏನೇ ಇಷ್ಟು ಅಹಂಕಾರನ ನಿನ್ಗೆ? ಮಾವ, ನಾನು ಹಾಗೆಲ್ಲ ಏನು ಹೇಳಿಲ್ಲ ಮಾವ. ಇನ್ನೇನ್ ಹೇಳ್ದೆ? ಇನ್ನೂ ಏನೇನ್ ಹೇಳ್ದೆ? ನಾನೇನು ಹೇಳಿಲ್ಲ ಮಾವ. ಅಪ್ಪನ್ ಕಡೆ ಶಿಫಾರಸ್ ಮಾಡ್ತೀಯಾ? ಹೇಳಿಲ್ಲ. ಏನ್ರಿ ನೋಡ್ತಾ ಇದ್ದೀರಾ? ನಾನು ಬಿಗಿರಿ. ಬೇಡ ಮಾವ, ನೋಡಿಬಿಡಿ. ನಿಮ್ಮಪ್ಪ ಮಾಡಿರೋ ತಪ್ಪಿನಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಸ್ಟೇಟಸ್ ಹಾಳಾಗ್ತಲೆ. ಬಿಗಿರಿ ನಾಕು. ನೋಡಿಬಿಡಿ. ಬಿಗಿರಿ. ಬೇಡ ಮಾವ. ಬಾಯ್ ಜೋರಾಗಿದೆ, ಬಿಗಿರಿ. ಅನ್ನ ನೀರು ಕೊಡದೆ ಉಪವಾಸ ಹಾಕು, ಆಗ ದಾರಿಗೆ ಬರ್ತಾಳೆ. ಏಯ್ ಹೇಳೆ ಮೇಲೆ ಎದುರು ಜವಾಬ್ ಕೊಡ್ತೀಯಾ? ಬಾರ ಇಲ್ಲಿ, ನಡಿಯ ಮೇಲೆ ನಡಿಯೇ. ಬೇಡ, ಉಪವಾಸ ಬುದ್ಧಿ ಬರುತ್ತೆ. ಬಿಟ್ಬಿಡಿ ಅತ್ತೆ, ನಾನ್ ಬಿಟ್ಬಿಡಿ. ಹಲೋ. ಹಾಯ್ ಡಾರ್ಲಿಂಗ್, ನಾನು. ನೀವಾ? ಚೆನ್ನಾಗಿದ್ದೀರಾ? ಓ ಫೈನ್, ನೀನ್ ಹೇಗಿದ್ಯಾ? ನಾನಿಲ್ಲಿ ಪರಿಸ್ಥಿತಿನೆಲ್ಲ ಹೇಳ್ಬಿಟ್ರೆ ಅವ್ರ ಕೆಲ್ಸ ಕಾರ್ಯನೆಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಬೇಡ, ಚೆನ್ನಾಗಿದ್ದೀನಿ. ಯಾಕೆ ಒಂಥರ ದುಗ್ಧದಲ್ಲಿ ಮಾತಾಡ್ತಾ ಇದೀಯಾ? ಏನಿಲ್ವಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನೀವ್ ಹೋಗ್ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ. ಆರೋಗ್ಯವಾಗಿದೆ ತಾನೆ? ಹಾ, ನೀವ್ ಆರೋಗ್ಯವಾಗಿದ್ದೀರಾ? ನನಗೇನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅಂದಾಗೆ ನಿನ್ ಹೊಟ್ಟೆಲಿರೋ ಪಾಪು ಏನ್ ಹೇಳ್ತಾ ಇದ್ದಾನೆ? ನೀವ್ ಬೇಗ ಬನ್ನಿ ಅಂತ ಕರಿತಾ ಇದ್ದಾನೆ. ಬಂದ್ಬಿಡ್ತೀನಿ ಡಾರ್ಲಿಂಗ್. ಇಲ್ಲಿ ನನ್ಗೆ ಸದಾ ನಿಂದೆ ನೆನಪು,
ಕನಸಿನಲ್ಲೂ ಮನಸ್ಸಿನಲ್ಲೂ ನೀನೇ ತುಂಬಿಕೊಂಡಿದ್ಯಾ? ನನ್ಗೂ ಹಾಗೆ. ಬೇಗ ಬಂದ್ಬಿಡಿ. ಬರ್ತೀನಿ. ಮಮ್ಮಿ ಸ್ವಲ್ಪ ಕರಿತೀಯಾ? ಇಲ್ಲ, ಈಗ ತಾನೇ ಎಲ್ಲ ಹೋದ್ರು. ಹೌದಾ? ಎಲ್ಲಿ ಒಂದು ಮಾಮೂಲು ಕೊಡು. ಕಮಾನ್ ಡಾರ್ಲಿಂಗ್, ಪ್ಲೀಸ್. ಆಶಾ, ಇನ್ನು 10 ತಿಂಗಳಿಗೆ ನಾನು ಟ್ರೈನಿಂಗ್ ಮುಗಿದೋಗುತ್ತೆ. ಮುಗಿದ ಕೂಡಲೇ ಬಂದ್ಬಿಡ್ತೀನಿ. ಓಕೆ? ಮಮ್ಮಿ ಡ್ಯಾಡಿಂಗ್ ಕೇಳಿದೆ ಅಂತ ಹೇಳು. ಬಾಯ್, ಗುಡ್ ನೈಟ್.